ಕರಿವದನ ಗಜವದನ ಕರಿವದನ ಗಜವದನ ರತ್ನಗಂಧಿ ಎಂಬ ಪತ್ನಿಯಲ್ಲಿ ಮಗಸಿಂಧೂರನನ್ನು ಪಡೆದು ವಿದ್ಯಾಭ್ಯಾಸಕ್ಕಾಗಿ ಸುಹೋತ್ರರಲ್ಲಿಗೆ ನೇಮಿಸಿದ್ದೇನೆ. ಆದರೆ ನಮ್ಮ ಜೀವನದಲ್ಲಿ ನಡೆದಂತ ಒಂದು ಘಟನೆ ಎನಿಸಿದರೆ ಈಗಲೂ ಮನಸ್ಸು ಬಹಳಷ್ಟು ಖೇದಗೊಳ್ಳುತ್ತದೆ. ನಾನು ಮತ್ತೆ ನನ್ನ ಅಕ್ಕ ಪಲ್ಲವಿ ಸುಹೋತ್ರದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಅದೇ ಕಾಲಕ್ಕೆ ಸರಿಯಾಗಿ ಚೇದಿ ದೇಶದ ದೊರಕುವವರಾದಂಥ ರುಚಿರ ಮತ್ತು ಶುಚಿರನೆಂಬವರು ವಿದ್ಯಾರ್ಥಿಗಳಾಗಿದ್ದರು. ಪರಸ್ಪರವಾದಂತಹ ಪ್ರೇಮ ನಮ್ಮಲ್ಲಿ. ರುಚಿರನೆಂಬವ ನನ್ನ ಅಕ್ಕ ಪಲ್ಲವಿಯನ್ನು ಪ್ರೇಮಿಸಿದ. ಪ್ರೇಮಾಂಕುರಗೊಂಡಂತಹ ನನ್ನ ಅಕ್ಕನಿಗೆ ಭರವಸೆ ಕೊಟ್ಟನಂತೆ, ವಿದ್ಯಾಭ್ಯಾಸ ಮುಗಿಸಿ ಅರಮನೆಯನ್ನು ಸೇರಿದ ಮೇಲೆ ನಿನ್ನನ್ನು ವಿಧಿವತ್ತಾಗಿ ವಿವಾಹವಾಗುತ್ತೇನೆ ಎಂದು. ಆದರೆ ಆ ಧೂರ್ತ ಮಾಡಿದ ಅನ್ಯಾಯ ನನ್ನ ಅಕ್ಕನ ಬದುಕಿಗೆ ಸಾಮಾನ್ಯವಾದುದೇನೂ ಅಲ್ಲ. ಆಡಿದ ಮಾತಿನಂತೆ ಕಾರ್ಯ ಮಾಡದೆ ಬೇರೊಂದು ಹೆಣ್ಣಿಗೆ ಮಾಂಗಲ್ಯವನ್ನು ಕಟ್ಟಿದೆ ಎನ್ನುವಂತಹ ಈ ಸುದ್ದಿ ನಮ್ಮೆಲ್ಲವರ ಕಿವಿಯನ್ನು ಅಪ್ಪಳಿಸಿತು. ಇದನ್ನು ಕೇಳಿದಂತ ನನ್ನ ಅಕ್ಕ ಆತ್ಮಹತ್ಯೆ ಮಾಡಿಕೊಂಡಳು. ಸತ್ತ ಮಗಳ ಶೋಕ ನಮ್ಮ ಅಪ್ಪನನ್ನು ಬಿಡದೆ ಕಾಡಿತು. ನೋಡಿದೆ, ತಂದೆಗೆ ಧೈರ್ಯ ಹೇಳಿದೆ, ಜೊತೆಯಲ್ಲಿ ಪ್ರಬಲವಾದಂತಹ ಪ್ರತಿಜ್ಞೆಯನ್ನು ಕೈಗೊಂಡೆ. ಅಪ್ಪ, ಈ ಶೋಕವನ್ನು ದೂರ ಮಾಡಿ ನಿಮ್ಮೀ ಶೋಕಕ್ಕೆ ಕಾರಣೀಭೂತರಾದಂತಹ ಆ ರುಚಿಕರ ಕುಲಕ್ಷಯ ಮಾಡುತ್ತೇನೆ ಎಂದು ಆಡಿದ ಮಾತನ್ನು ಅನುಷ್ಠಾನಕ್ಕೆ ತರುವುದಕ್ಕಾಗಿ ಆಗಲಿಗೆಯಲ್ಲಿಯೇ ಯೋಜನೆಯೊಂದನ್ನು ಹಾಕಿದೆ. ನಮ್ಮ ರಾಜ್ಯಕ್ಕೂ ಚೇದಿ ರಾಜ್ಯದ ಗಡಿ ಪ್ರಾಂತ್ಯವಾದಂತಹ ಪ್ರದೇಶದಲ್ಲಿ ಕಾಡಕಿಯಾತನಾದ ಶಾರ್ಬಿಲನಿಗೆ ಅನೇಕ ಆಸೆ ಆಮಿಷಗಳನ್ನು ತೋರಿಸಿ ಆತನು ನನ್ನ ಸ್ನೇಹಿತನಾಗುವಂತೆ, ಜೊತೆಯಲ್ಲಿ ನನ್ನ ತಂಗಿ ಅವನಿಗೆ ಮಗಳಾಗುವಂತೆ ನಟಿಸುವಂತೆ ಆತನನ್ನು ಪ್ರೇರೇಪಿಸಿದೆ. ಅದಕ್ಕೆ ಒಪ್ಪಿಕೊಂಡ. ಮುಂದಿನ ನನ್ನ ಯೋಜನೆ ಹೀಗೆ: ರುಚಿರನನ್ನು ಹೇಗಾದರೂ ಮಾಡಿ ನಾಶ ಮಾಡುವಂತಹ ಉದ್ದೇಶಕ್ಕಾಗಿ ಈಗಲೇ ಮತ್ತೊಂದು ಯೋಜನೆಯನ್ನು ಕೈಗೊಳ್ಳುತ್ತೇನೆ. ಯಾರಲ್ಲಿ ದೂತ, ಇಗೋ ಈ ಲೇಖನ ಹಿಡಿ, ಕೊಂಡು ಹೋಗು, ರುಚಿರನ ಕೈಗೆ ಒಪ್ಪಿಸು. ಅಬ್ಬಾ, ಅಹಂಕಾರಿಯಾದ ಜಯಭದ್ರ ನನ್ನನ್ನು ಭಂಗಿಸಿ ಪಚಾರಿಸಿ ಲೇಖನವನ್ನು ಬರೆದು ಕಳಿಸಿದ್ದಾನೆ. ಈ ಶತಮೂರ್ಖ ಮೊದಲೊಮ್ಮೆ ಸೋಲನ್ನೊಪ್ಪಿಕೊಂಡು ಸಾಮಂತ ವರ್ಗದಲ್ಲಿ ಬದುಕುತ್ತೇನೆಂದು ಒಪ್ಪಂದ ಮಾಡಿಕೊಂಡ ಮೂರ್ಖ. ಇವನಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತೇನೆ. ಎಲ್ಲಿ ಸೇನಾಪತಿ? ಸಹೋದರ, ಯುದ್ಧಕ್ಕೆ ಹೊರಟಿದ್ದೀಯ ನೀನು? ಹೌದು. ನೀನು ಹೋಗುವ ಅಗತ್ಯ ಇಲ್ಲ.
ಅಂದ್ರೆ ನಾನು ಸಿದ್ಧನಾಗಿ ನಿಂತಿದ್ದೇನೆ. ಆ. ತೃಣವನ್ನು ಮುರಿಯುವುದಕ್ಕೆ ಕೊಡಲಿ ಅಗತ್ಯ ಉಂಟೆ. ನಾನು ಹೋಗ್ತೇನೆ, ನನಗೆ ಕೂಡ ಅಪ್ಪಣೆಯನ್ನ. ತಮ್ಮ ಶುಚಿರ, ಹಾ, ನಿನ್ನ ಮಾತು ಮಾನ್ಯವಾದದ್ದಾಗಿತ್ತು. ಆದ್ರೆ ಸಂದರ್ಭ ಇದಲ್ಲ. ಆತನು ನನ್ನ ವ್ಯಕ್ತಿತ್ವವನ್ನೇ ಹಳೆದು ಪಚಾರಿಸಿ ಮಾತನಾಡಿ ಬರೆದಿದ್ದಾನೆ ಲೇಖನವನ್ನ. ಹಾ. ಆ ಮೂರ್ಖನಿಗೆ ತಕ್ಕ ಬುದ್ಧಿಯನ್ನು ಕಲಿಸಿ ನಾನು ಬರ್ತೇನೆ. ಪುರದ ರಕ್ಷಣೆಯ ಸರ್ವ ಹೊಣೆ ನಿನ್ನ ಪಾಲಿಗಿರಲಿ. ಆಗಲಿ. ಇಲ್ಲಿಯ ವಾತಾವರಣಗಳೆಲ್ಲ ಹೊಸತು. ನಿನ್ನ ಅತ್ತಿಗೆ ಆದ ಶಾರಿಕೆಗೆ ಅವಳನ್ನು ಜಾಗ್ರತೆಯಿಂದ ನೋಡಿಕೋ. ಏನು ಆದಿತಾದಿ. ರುದ್ರ ಸನ್ನಿಭರಂತೆ ಕಳನಗೈಯುತ್ತಿರಲು ಇತ್ತ ಸಾರಿಗೆಯು ಶುದ್ಧ ಭಾವನೆ ಬಂದು ಶಾಪಿಲ ನಿದ್ದೆಡೆಗೆ ತನ್ನೆಳವ ನುಡಿದಳು. ಕ್ಷುದ್ರ ತಳವಿಯ ಕ್ಷುದ್ರ ಭಾವವೇನ ಕೇಳುವೆನು. ಏನು ಮಾಡೋಣ? ನನ್ನ ಈ ಜೀವನ ಈ ರೀತಿಯಲ್ಲಿ ಸಾಗಬೇಕಾದುದೇ ಅಲ್ಲ. ಆದರೆ ನನ್ನ ಅಕ್ಕನಿಗಾದಂತಹ ಅನ್ಯಾಯದ ಪರಿಮಾರ್ಜನೆಗೆ ಬೇಕಾಗಿ, ಛಲವನ್ನು ತೀರಿಸುವುದಕ್ಕೆ ಬೇಕಾಗಿ ನನ್ನ ಆಶೋತ್ತರಗಳನ್ನೆಲ್ಲ ಮಣ್ಣು ಪಾಲಾಗಿ ಮಾಡಬೇಕಾಗಿ ಬಂತು. ಕಾರಣ ಇಷ್ಟೇ, ಜಲಜಪುರದ ಅರಗುವರಿಯಾದಂತಹ ನಾನು ಸುಖವಾಗಿ ಬದುಕಬೇಕಾಗಿತ್ತು. ಆ ಯೋಗ ನನಗಿಲ್ಲವಾಗಿ ಹೋಯಿತು. ಕಾರಣ ಇಷ್ಟೇ, ನನ್ನ ಭವಿಷ್ಯತ್ ಜೀವನದ ಬಗ್ಗೆ ಭವ್ಯ ಬಯಕೆಗಳನ್ನೆಲ್ಲ ನಾನಿಟ್ಟುಕೊಂಡಿದ್ದೆ. ನನ್ನ ಹಿರಿಯಳಿಗಾದ ಅನ್ಯಾಯದ ಪರಿಮಾರ್ಜನೆಗಾಗಿ, ರುಚಿರನ ಬಗ್ಗೆ ಇರುವಂತಹ ಪ್ರತೀಕಾರಕ್ಕಾಗಿ, ಅವನ ವಂಶವನ್ನು ಕ್ಷಯಗೊಳಿಸುವುದಕ್ಕೆ ಬೇಕಾಗಿ ನಾನು ಹೂಡಿದ ಹಂಚು ಅದೀ ಹೊತ್ತು ಸಫಲವಾಗಿದೆ ಎನ್ನುವುದರಲ್ಲಿ ಸಂದೇಹವೇನೂ ಇಲ್ಲ. ಇದಕ್ಕೆ ಕಾರಣ ನನ್ನ ಸಾಕು ತಂದೆಯಂತೆ ಅಭಿನಯಿಸಿದಂತಹ ಶಾರ್ಬಿಲನೂ ಹೌದು. ಅವನಲ್ಲಿ ಕೆಲವು ವಿಷಯಗಳನ್ನು ಹೇಳುವುದಕ್ಕಿದೆ. ಅಯ್ಯ ಶಾರ್ಬಿಲಾ, ಶಾರಿಕಾ, ಸಿದ್ಧಿಸಿತು ಮನ್ಮನದ ಬಯಕೆ. ಸಿದ್ಧಿಸಿತು ಮನ್ಮನದ ಬಯಕೆಯು. ಏನು ಶಾರಿಕಾ? ಒಂದು ಮಾತು. ನಿನ್ನಿಂದ ಏನು? ಬುದ್ಧಿಯುತ ನಿನ್ನಿಂದ ಸಂಪದ ಭದ್ರ ಸಂಪದ ಭದ್ರ ಭದ್ರಾಸನವು ಭದ್ರಯೇ ಭದ್ರವಹಿಸೆ. ಓ ಶಾರ್ಬಿಲಾ, ಶಾರಿಕಾ, ನನ್ನ ಉದ್ದೇಶ ಏನು ಅನ್ನುವುದನ್ನು ಚೆನ್ನಾಗಿ ಬಲ್ಲವ ನೀನು. ಹೌದು. ಈ ನಾಡಿನ ಒಡೆತನ ಕೂಡ ನನ್ನಣ್ಣನಾದಂತಹ ಜಯಭದ್ರನಿಗೆ ಒದಗಿಸಿ ಕೊಡಬೇಕು ಅನ್ನುವುದು ನನ್ನ ಆಸೆ. ಮಾತ್ರವಲ್ಲ, ಈ ರುಚಿರನ ಮನೆತನವೂ ನಾಶವಾಗಬೇಕನ್ನುವುದು ನನ್ನ ಉದ್ದೇಶವೂ ಆಗಿತ್ತು. ಅವನ ಸತಿಯಾಗಿ ಸಹಬಾಳ್ವೆಯನ್ನು ಸಾಗಿಸುವುದಕ್ಕೆ ಬೇಕಾಗಿ ಮನೆ ತುಂಬಿ ಬಂದಂತಹ ಭಾಗ್ಯಲಕ್ಷ್ಮಿ ಏನೂ ನಾನಲ್ಲವಲ್ಲ. ಅವನ ಮನೆತನದ ಸರ್ವನಾಶಕ್ಕೆ ಪ್ರಯತ್ನಿಸುವಂತ ಮಾರಿ ಸ್ವರೂಪಳು ನಾನು ಅನ್ನುವುದು ನಿನಗೆ ಗೊತ್ತೇ ಇದೆ. ಅಯ್ಯ, ಏನೇ ಆಗ್ಲಿ, ನನ್ನ ತಂದೆಯಾಗಿ ನೀನು ಚೆನ್ನಾಗಿ ಅಭಿನಯಿಸಿದ್ದೀಯೇ. ಹೇಗೆ ನಮ್ಮ ನಟನೆ ಯಾರೂ ತಿಳಿಯಲಾರರು ನಟನೆ ಎಂದು ಸಹಜವೆಂದೇ ಭಾವಿಸುವಂತಿದೆ. ಆದ್ರೆ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಿನ್ನಿಂದ ಆದ ಉಪಕಾರಕ್ಕೆ ನಿನಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆಯೇ ಅನ್ನಿಸ್ತದೆ. ಒಂದು ರೀತಿಯ ಸಮಾಧಾನ ಇದೆಯಯ್ಯ ನಿನ್ನ ಬಗ್ಗೆ ನನಗೆ. ಯಾಕೆ? ಮತ್ತೇನೂ ಅಲ್ಲ, ನಿನ್ನನ್ನು ಜೊತೆಗೂಡಿಯೇ ನಾನು ಇಲ್ಲಿಗೆ ಬಂದುದು ಯಾಕೆ, ನೀನಿಲ್ಲದೆ ಯಾವ ಕಾರ್ಯವು ಪೂರ್ಣ ಆಗ್ಲಿಕ್ಕಿಲ್ಲ ಅಂತ. ಆದ್ದರಿಂದ ಇದುವರೆಗೆ ನಾವು ನಡೆದುಕೊಂಡು ಬಂದ ರೀತಿ, ಇದರಲ್ಲಿ ನಾವು ಸಫಲತೆಯನ್ನು ಸಾಧಿಸಿದ್ದೇವೆ ಎನ್ನುವ ಸಮಾಧಾನ ಇದೆಯಲ್ಲ. ಶಾರಿಕಾ, ಶಾರ್ಬಿಲಾ, ನಾನು ಎಲ್ಲಿ ಹೋಗಿ
ಇದ್ದವ, ಕಾಡಿನ ಮೂಲೆಯಲ್ಲಿದ್ದವ, ಹಾ ನಾನೊಬ್ಬ ಪಂಚಮ. ಹ್ಮ್ ಹೀನ ಸಂಸ್ಕಾರಕ್ಕೆ ಬದ್ಧ ಎಂದು ಪ್ರಪಂಚ ತಾತ್ಸಾರ ಮಾಡಿದೆ. ಹ್ಮ್ ತಾತ್ಸಾರ ಮಾಡಿದ ಈ ಪ್ರಪಂಚದಲ್ಲಿ ಹ್ಮ್ ನನಗೊಂದು ಸ್ಥಾನ ಇದೆ ಎಂಬುದನ್ನು ಕಲ್ಪಿಸಿಕೊಟ್ಟವನು ನೀವು. ಓಹೋ ಆ ಸಂಬಂಧವಾಗಿ ಹ್ಮ್ ಈಗ ಹೇಳು, ಹಾ ನನ್ನಿಂದ ಏನಾಗಬೇಕು ಎಂಬುದನ್ನ ಹೇಳಿದ್ರೆ ಹಾ ಅದಕ್ಕೆ ಅನುಸಾರವಾಗಿ ನಾನು ನಡೀತೇನೆ. ಹಾ ಹಾ ಹಾಗಾದ್ರೆ ಹಾ. ಇಲ್ಲಿಗೆ ನಮ್ಮ ಕಾರ್ಯ ಪೂರ್ಣ ಏನೂ ಆದದ್ದಲ್ಲ. ಮತ್ತೆ ಇನ್ನಿಂದ ಒಂದು ಘನ ಕಾರ್ಯ ಆಗಬೇಕಾಗಿದೆ. ಯಾವುದು? ಹೇಳಲೇ? ಹಾ ಹೇಳು ಹೇಳು ಹೇಳು. ನನ್ನ ಅರಸನಾದಂತಹ ರುಚಿರ ಹಾ, ಅವನಿಗೆ ಹಿರಿಯ ಹೆಂಡತಿಯ ಮಗುವೊಂದಿದೆಯಲ್ಲ, ಹೌದು. ಆ ಮಗು ಇರುವ ತನಕ ಹಾ. ನಮ್ಮ ಜೀವನಕ್ಕೆ ಅದೊಂದು ಮುಳ್ಳೆ ಅಂತ ನಾವು ಎಣಿಸಬೇಕಾಗ್ತದೆ. ಹಾ. ಮಗು ಹೆಣ್ಣಾದ್ರೆ ಏನು ಗಂಡಾದ್ರೆ ಏನಂತೆ, ಹಾ. ಆ ಚಿಗುರನ್ನು ನಾವು ಚಿವುಟಿ ತೆಗೆಯುವುದು ಮುಖ್ಯವಲ್ಲವೇ? ಹೌದು. ಆ ಬಗ್ಗೆ ನೀನೇ ಆಲೋಚಿಸಬೇಕು ಅಂತ ನಾನೇನು ಮಾಡ್ಲಿ ಈಗ? ಮತ್ತೇನು ಅಲ್ಲ, ಹಾ. ಯಾರೂ ತಿಳಿಯದ ಹಾಗೆ ಹಾ. ಗೊಂಡಾರಣ್ಯಕ್ಕೆ ಆ ಮಗುವನ್ನು ಕೊಂಡು ಹೋಗಿ ಹಾ. ಅದರ ಶಿರಚ್ಛೇದನ ಮಾಡಿಸಬೇಕು. ಹಾ, ಆಗ್ಲಿ ಆಗ್ಲಿ, ಇದು ಒಂದೇ ಕೆಲಸ ಅಲ್ಲವೇ? ಹಾ ನಾನು ಪೂರೈಸಿಕೊಡುತ್ತೇನೆ. ಸಂತೋಷ. ಇದೇ ಅನುಕೂಲವಂತಹ ಸಮಯ. ಈ ಮಧ್ಯರಾತ್ರಿಯ ಕಾಲಕ್ಕೆ ಸರಿಯಾಗಿ ಆ ಮಗುವನ್ನ ಹೋಗಿ ಘೋರಾರಣ್ಯದಲ್ಲಿ ಅದನ್ನ ಖಂಡಿಸಲೇಬೇಕು, ಶಿರವನ್ನ ಅರಿಯಲೇಬೇಕು. ಹಾಗಾಗಬೇಕಿದ್ರೆ ಯಾರಲ್ಲಿ ಹೋಗಿ ಆ ಮಗುವನ್ನ ಕೊಂಡು ಹೋಗಿ ಅದನ್ನ ಕಡಿಬಿಡಿ. ಹೋಗಿ ಶಾಲೆಗೆ ಸಲೆ ಸಿಂಗಾರದಳು ಒಪ್ಪಲು ಮರಣ ಮದದಾನೆ ತರದಿ. ಶಾಲೆಗೆ ಸಲೆ ಸಿಂಗಾರದಳು ಒಪ್ಪಲು ಮರಣ ಮದದಾನೆಯ ತರದಿ. ಮರಣ ಮದದಾನೆಯ ತರದಿ. ಭೂರಮಣನು ಜನಸೂರಗೊಳ್ಳುವ ತೆರ, ಭೂರಮಣನ ಅನುಜನ ಸುರಗೊಳ್ಳುವ ತೆರ. ಭೂರಮಣನು ಜನಸೂರಗೊಳ್ಳುವ ತೆರ. ವರೆಗ ಮುಗಿದ ಅತಿ ಬರಲಿ. ಶಾಲೆಗೆ ಸಲೆ ಸಿಂಗಾರದಳು ಒಪ್ಪಲು ಮರಣ ಮರಣ ತೆರಲಿ. ಓರಮಣನು ಜನ ಸೂರೆಗೊಳ್ಳುವ ತೆರ. ವರೆಗ ಮುಗಿ ಅತಿ ಬರಲಿ. ಶಾಲೆಗೆ ಸಲೆ ಸಿಂಗಾರದಳು ಒಪ್ಪಲು ಮರದ ಮರದಾನೆಯ ತೆರದಿ. ಹೆಣ್ಣಾದವಳಿಗೆ ರೂಪ ಅನ್ನುವುದು ದೇವರು ಕೊಡುವಂತಹ ದೇಣಿಗೆ, ಅದರಲ್ಲಿಯೂ ಯೌವನ ಅನ್ನುವಂತಹದ್ದು ಮತ್ತೊಂದು ರೀತಿಯ ಭಾಗ್ಯ. ಅದೆಲ್ಲವೂ ಕೂಡಿ ಬಂದಿದೆ. ಇಷ್ಟು ಸಿಂಗರಿಸಿಕೊಳ್ಳುವುದಕ್ಕೆ ನಾನು ಪಟ್ಟ ಶ್ರಮ ಅದೆಷ್ಟು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯಾಕೆ? ಈ ಮನೆತನದ ಕುಡಿಯಾದಂತ ಮಗುವೊಂದರ ನಾಶ ಆದಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ, ಇನ್ನು ಬಹಳಷ್ಟಿದೆ. ಆದ್ರಿಂದಲೇ ನಾನು ಈ ರೀತಿಯಲ್ಲಿ ಸಿಂಗರಿಸಿಕೊಂಡುದು. ಆಕಸ್ಮಿಕವಾಗಿ ಒದಗಿ ಬಂದಂತಹ ಯುದ್ಧ ಪ್ರಕರಣವನ್ನು ಎದುರಿಸುವುದಕ್ಕೆ ಬೇಕಾಗಿ ನನ್ನವ ರುಚಿರ ಹೊರಟು ಹೋಗಿದ್ದಾನೆ ಜಲಜಪುರದತ್ತ. ಆದ್ದರಿಂದ ಇನ್ನೊಂದು ಹಂಚಿಕೆಯನ್ನು ಹೂಡಲೇಬೇಕಾಗಿದೆ. ಯಾರಲ್ಲಿ? ಆ ಯುವರಾಜನನ್ನು ಈ ಕಡೆ ಬರ ಹೇಳಿ. ಅತ್ತಿಗೆ ಏನು ಕಾರಣ ಕರೆಸಿರಿ. ಏನು ಕಾರಣ ಕರೆಸಿದಿರಿ. ನ್ಯೂನತೆಯು ಏನವ್ವ ನುಡಿಯುವುದು. ನ್ಯೂನತೆಯು ಏನೋ ನುಡಿಯುವುದು.
ಇರ್ಲಿ, ನಮಸ್ಕಾರ ಯಾಕೆ? ಅತ್ತಿಗೆ ಹ್ಮ್ ಅನಿರೀಕ್ಷಿತವಾಗಿ ನನ್ನನ್ನು ಕರೆಸಿಕೊಂಡಿಯಲ್ಲ, ಹ್ಮ್ ಕಾರಣ ಗೊತ್ತಾಗ್ಲಿಲ್ಲ. ಹ್ಮ್ ಅಷ್ಟೇ ಅಲ್ಲ, ಹ್ಮ್ ಏನಾದ್ರೂ ನ್ಯೂನತೆ ಬಂದಿರುವುದೇ ಎಂಬ ತಿಳಿದುಕೊಂಡು ನಾನು ಬಂದೆ. ಹಾ ನಿನ್ನನ್ನು ನೋಡುವಾಗ ಬಹಳ ಸಂತೋಷದಲ್ಲಿದ್ದೀಯಾ, ಉತ್ಸಾಹದಲ್ಲಿದ್ದೀಯಾ. ಹೌದು. ಯಾಕೆ ಈ ರೀತಿ ಉತ್ಸಾಹ, ಯಾಕೆ ಸಂತೋಷ, ಯಾಕೆ ನನ್ನನ್ನು ಕರೆಸದ್ದು ಹೇಳ್ತೀಯ ಅತ್ತಿಗೆ? ಅಷ್ಟು ದೂರ ನಿಂತ್ರೆ ಹೇಗಯ್ಯ? ಹೀಗೆ ಬಾ, ಹೇಳೋಣ. ಏನು? ಮದನ ರೂಪ ಅತ್ತಿಗೆ. ಯುವರಾಜ, ಹ್ಮ್ ಇಂತಹ ಸಂದರ್ಭಕ್ಕಾಗಿ ಅದೆಷ್ಟು ದಿವಸದಿಂದ ನಾನು ಹಂಬಲಿಸುತ್ತಿದ್ದೆ, ಹಾ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಓಹೋ. ಆದ್ರೆ ತಿಳಿದವರು ಒಂದು ಮಾತು ಹೇಳಿದ್ರು, ಹ್ಮ್ ಜೀವನದಲ್ಲಿ ಯಾವತ್ತೂ ಸಂದರ್ಭ ಅನ್ನುವುದು ಅಪರೂಪಕ್ಕೊಮ್ಮೆ ಬರ್ತದಂತೆ. ಹಾ ಅದನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಮತ್ತೊಮ್ಮೆ ಅಂತ ಸಂದರ್ಭವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲವಂತೆ. ಅಯಾಚಿತವಾಗಿ ಅಯೋಚಿತವಾಗಿ ಒದಗಿ ಬಂದಂತ ಈ ಪರಿಸ್ಥಿತಿಗೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಯಾಕೆ ಗೊತ್ತೇ? ಇಲ್ಲ. ನಿನ್ನ ಅಣ್ಣ ಊರಿನಲ್ಲಿಲ್ಲ ಅನ್ನುವುದು ಗೊತ್ತಷ್ಟೇ. ಹೌದು. ಹಾ, ಆದ್ರಿಂದಲೇ ನಿನ್ನನ್ನು ಕಂಡದ್ದು ಇಂದಲ್ಲ. ನಿನ್ನಣ್ಣ ನನ್ನನ್ನು ಪ್ರೇಮಿಸಿ ಈ ಅರಮನೆಗೆ ಕರೆದು ತಂದೊಂದೇ ನಾನು ನಿನ್ನನ್ನು ನೋಡಿದ್ದೆ. ಅಂದಿನಿಂದ ಮೊದಲುಗೊಂಡು ಇಂದಿನವರೆಗೆ ನೀನೇ ನನ್ನ ಕನಸಿನ ರಾಜನಾಗಿದ್ದೆ. ಅಂತರಂಗದಲ್ಲಿ ನಾನು ನಿನ್ನನ್ನು ಪ್ರೇಮಿಸಿದ್ದೆ. ಎಂತಹ ರೂಪ, ಎಂತಹ ಯೌವನ, ಎಂತಹ ಮೈಮಾಟ ನಿನ್ನದ್ದು. ವಯಸ್ಸಿನಲ್ಲಿ ನಿನಗಿಂತ ಅದೆಷ್ಟೋ ಹಿರಿಯನಾದಂತಹ ನಿನ್ನ ಅಣ್ಣನನ್ನು ನಾನು ಸೇರಬೇಕಾದ್ದು ಅನಿವಾರ್ಯ, ಅವಶ್ಯ ಅಂತ ಆಗಿ ಹೋಯ್ತೇ ವಿನಃ, ಆದ್ರೆ ಅದನ್ನೇ ಮನವೊಪ್ಪಿ ನಾನು ಸ್ವೀಕರಿಸಿದ್ದೇನೆ ಅಂತ ತಿಳ್ಕೊಳ್ಬೇಡ. ನಿನ್ನ ಅಣ್ಣನ ಜೊತೆಯಲ್ಲಿ ನಾನಿರುವಾಗಲೂ ನಾನು ನಿನ್ನನ್ನೇ ಕಲ್ಪಿಸಿಕೊಳ್ತಾ ಇದ್ದೆ ಹೊತ್ತಿಗೆ. ಆದ್ದರಿಂದ ಏನೇ ಆಗಲಿ ನಿನ್ನ ಅಣ್ಣ ಊರಿನಲ್ಲಿಲ್ಲ, ಆ ಸ್ಥಾನವನ್ನು ತುಂಬುವುದಕ್ಕೆ ನೀನು ಸಮರ್ಥ ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗೋ ನಿನ್ನನ್ನು ಸೇರು, ದೇಹ ಸುಖವನ್ನು ಕೊಡುವುದರ ಜೊತೆಯಲ್ಲಿ ಮಾನಸಿಕವಾದಂತಹ ಸಮಾಧಾನವನ್ನು ನೀಡು. ಅರೆ ಕ್ಷಣ ನಿನ್ನನ್ನು ಬಿಟ್ಟು ನಾನು ದೂರ ಉಳಿಯಲಿಕ್ಕಿಲ್ಲ. ಹೀಗೆ ಬಾ ಹೊತ್ತಿಗೆ. ತಾಯೇನಿದು ನಿಮ್ಮ ಭಾವ ವಿಚಿತ್ರವು, ತಾಯೇನಿದು ನಿಮ್ಮ ಭಾವ ವಿಚಿತ್ರವು, ನಾಯಿಸದಿರಿದು ಭಾಷೆಯಲ್ಲಿ ಭಾವ ವಿಚಿತ್ರವು, ನೋಯಿಸದಿರಿದು ಭಾಷೆಯಲ್ಲಿ ಹೇಯವಾದಿ ಕಾಮಿತಾರ್ಥವೇ ಶಿವನೇ.
ಎಂತಹ ವಿಚಿತ್ರ ಭಾವನೆ ನಿನ್ನದ್ದು. ಹ್ಮ್ ನಿನ್ನೆ ಮೇಲೆ ಇಟ್ಟಿರುವಂತಹ ಗೌರವ ಎಂತಹದ್ದು ನನ್ನದ್ದು. ಅತ್ತಿಗೆ ಅಣ್ಣನ ಹೆಂಡತಿ ನೀನು, ಹಾ ಪ್ರತ್ಯಕ್ಷ ನನ್ನ ತಾಯಿ ಎಂಬುದಾಗಿ ತಿಳಿದುಕೊಂಡವ ನಾನು. ಓಹೋ ಆದ್ರೆ ಹ್ಮ್ ತಾಯಿಯಾದ ನಿನ್ನ ನಾಲಿಗೆಯಿಂದ ಇಂತಹ ಮಾತು ಬರ್ಲಿಕ್ಕೆ ಸಾಧ್ಯ ಉಂಟೆ? ಹ್ಮ್ ಬರಬಾರದಿತ್ತು. ಹಾ ಆದ್ರೂ ಎಂತಹ ನುಡಿಯನ್ನ ಆಡ್ತಾ ಇದ್ದೀಯ ಹ್ಮ್ ಅತ್ತಿಗೆ. ಕೇಳಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಾ ನಿನ್ನ ಮೇಲೆ ಪೂಜ್ಯ ಭಾವನೆ. ಅತ್ತಿಗೆ ಸ್ಥಾನದಲ್ಲಿರುವಂತಹ ನೀನು ಹ್ಮ್ ತಾಯಿಗೆ ಒಪ್ಪುವ ಮಾತನ್ನು ಆಡಬೇಕಿತ್ತು. ಹ್ಮ್ ಹ್ಮ್ ನನ್ನನ್ನು ಮಗನಂತೆ ಕಾಣಬೇಕಿತ್ತು. ಹಾ ಅದನ್ನು ಬಿಟ್ಟು ಕಾಮುಕಳಾಗಿ ಈ ರೀತಿ ವರ್ತಿಸುತ್ತಾ ಇದ್ದೀಯಲ್ಲ. ಹಾ ಹಾ ಈ ವಿಚಾರವನ್ನು ಅಣ್ಣ ತಿಳಿದಿರೆ ಹ್ಮ್ ಏನು ಮಾಡಿಯಾನು ಹೇಳು? ಓಹೋ ಎಷ್ಟು ಕೋಪಗೊಂಡಾನು ಹಾ ನನ್ನ ಮೇಲೆ, ಹಾಗೂ ನಿನ್ನ ಮೇಲೆ ಭರವಸೆ ಇಟ್ಟೆ ನನ್ನನ್ನು ಹೇಳಿ ಹೋಗಿದ್ದಾನೆ ಹಾ, ಹಾ. ನಿನ್ನನ್ನು ನೋಡಿಕೋ ಎಂಬುದಾಗಿ. ಹ್ಮ್. ಆದ್ರೆ ನಿನ್ನ ಭಾವನೆಯ ವಿಚಿತ್ರ, ಹಾ. ನೀನೇ ವಿಚಿತ್ರಳಾಗಿದ್ದೀಯ ಅತ್ತಿಗೆ. ಇಂಥ ಮಾತನ್ನ ಆಡಿದ್ದಾಯ್ತು, ಇನ್ನು ಮಾತ್ರ ಹೇಳಬೇಡ ಅತ್ತಿಗೆ, ಕೈ ಮುಗಿತೇನೆ ನಿನಗೆ. ಹೇಳಬೇಡ. ಛೇ ಎಂತಹ ಮನಸ್ಸಯ್ಯ ನಿನ್ನದ್ದು. ಧರ್ಮಾತ್ಮರಂದರಲ್ಲಿ ಬೋಧಿಸಲು ನೀತಿಯ ಗದ್ದುಗೆಯ ವಶಬಹುದೇ ಶ್ರೀಕರಲಿ, ಬೋಧಿಸಲು ನೀತಿಯ ಗದ್ದುಗೆಯ ವಶಬಹುದೇ ಶ್ರೀಕರಲಿ, ವಶಬಹುದೇ ಶ್ರೀಕರಲಿ, ವಶಬಹುದೇ ಶ್ರೀಕರಲಿ. ವೃದ್ಧ ನಿನ್ನ ಕಲಿನ ಹೊತ್ತಲು ಚಿತ್ರವಾದರೂ ಮನದ ಬಯಕೆಯು, ವೃದ್ಧ ನಿನ್ನ ಕಲಿನ ಹೊತ್ತಲು ಚಿತ್ರವಾದರೂ ಮನದ ಬಯಕೆಯು, ಮಧ್ಯಸುತ್ತ ನಿನ್ನ ನಡುವೆಯ, ಮಧ್ಯಸುತ್ತ ನಿನ್ನ ನಡುವೆಯ ಸುದ್ದಿಗೊಳಿಸದೆ ಕೊಲ್ಲುವ ರುಚಿರನ. ಅಯ್ಯ ಹಾ ನಿನ್ನನ್ನು ಏನ್ ಹೇಳಿ ಕರಿಬೇಕು ನನಗೆ ಅರ್ಥವೇ ಆಗೋದಿಲ್ಲ. ರೂಢಿಯ ಭಾಷೆಯಲ್ಲಿ ಹೀಗೆ ಹೇಳ್ಬೇಕಾಗ್ತದೆ. ಏನು? ಓ ಪೆದ್ದ ಅಂತ. ಆ ನಾನು ಯಾಕೆ ಹೇಳಿದೆ? ಕೇವಲ ಭಾವನಾತ್ಮಕವಾದಂತಹ ಬದುಕೆ ಈ ಬದುಕಿಗೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ವಿಚಾರವಾದಿಯೂ ಆಗಿರಬೇಕಾಗ್ತದೆ. ನಿನ್ನ ಅಣ್ಣ ಈ ನಾಡೊಡೆಯನಾಗಿ ಎಷ್ಟು ವೈಭವದಲ್ಲಿ ಮೆರೆಯುತ್ತಿದ್ದಾನೆ ಎನ್ನುವುದು ನಿನಗೆ ಗೊತ್ತಿದೆಯಷ್ಟೇ. ಹೌದು. ಇಂತಹ ಭೋಗ, ಅಧಿಕಾರ, ಸಂಪತ್ತು, ಸೌಭಾಗ್ಯ ಅನುಭವಿಸಬೇಕೆಂಬ ಆಸಕ್ತಿ, ಅಭಿರುಚಿ ನಿನಗೂ ಇರಬೇಡವೇ? ಕೇವಲ ಅಣ್ಣನಿಗೆ ದಾಸನಾಗಿ ಬದುಕುವುದರಲ್ಲೇ ನೀನು ಯಾವುದೇ ಒಂದು ಶ್ರೇಯಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಉಂಟೋ ಹೇಳು? ಇಲ್ಲವೇ ಇಲ್ಲ. ನಿನ್ನ ಭವಿತವ್ಯದ ಬಗ್ಗೆ ಆಸೆ ಇಟ್ಟುಕೊಂಡ ನಾನು ನನ್ನ ಮನದ ಇಂಗಿತವನ್ನು ಈಡೇರಿಸಿಕೊಳ್ಳುವುದರ ಜೊತೆಯಲ್ಲಿ ನಿನ್ನನ್ನು ಇದಕ್ಕಿಂತಲೂ ಎತ್ತರದ ಹಂತಕ್ಕೆ ಏರಿಸುವುದಕ್ಕೆ ಯತ್ನಿಸ್ತಾ ಇದ್ದೇನೆ. ನಿನಗೊಂದೂ ಗೊತ್ತಿರುವುದಕ್ಕಿಲ್ಲ ಅಯ್ಯ, ನಿನ್ನ ಅಣ್ಣನ ಮಗು, ಆ ಮಗು ಈಗಾಗಲೇ ನಷ್ಟ ಹೊಂದಿ ನಾಶ ಹೊಂದಿ ಆಗಿಯದೆ. ಆ ಬಗ್ಗೆ ನಾನು ಬೇಕಾದ ವ್ಯವಸ್ಥೆ ಮಾಡಿಸಿದ್ದೇನೆ. ಇನ್ನು ಮುಂದೆ ಈ ನಾಡಿನ ಒಡೆಯನಾಗಿ ನೀನೇ ಮೆರೆಯಬೇಕು. ನನಗೆ ದೇಹ ಸುಖವನ್ನು ಕೊಡುವುದರ ಜೊತೆಯಲ್ಲಿ ನನ್ನ ಬಾಳ ಸಂಗಾತಿಯಾಗಿ ನೀನು ಉಳಿಯುವುದಕ್ಕೆ ಒಪ್ಪುತ್ತಿ ಅಂತ ಆದ್ರೆ ನಾವಿಬ್ರು ಒಟ್ಟಾಗೋಣ. ನಿನ್ನ ಅಣ್ಣನನ್ನು ಹೇಗಾದ್ರೂ ಕೊಲ್ಲೋಣ. ಆಮೇಲೆ ಇಲ್ಲಿ ಅರಸನಾಗಿ ನೀನು ಸುಖವಾಗಿ ಬದುಕಬಹುದು. ಹೀಗೆ ಬಾ, ಹೀಗೆ ಬಾ. ನಿನ್ನ ನಾಲಿಗೆಯನ್ನು ಹರಿಯ ಬಿಡಕೊಟ್ಟದ್ದೇ ನನ್ನ ತಪ್ಪು. ಯಾಕೆ? ಕೆಟ್ಟವಳೆ, ಕಾಮುಕಿಯೇ, ಎಂತಹ ಮಾತನಾಡ್ತಾ ಇದ್ದೀಯ? ಅತ್ತಿಗೆ ಎಂಬ ಗೌರವ ಭಾವನೆಯಿಂದ ಇಷ್ಟರವರೆಗೆ ಸುಮ್ಮನಿದ್ದದ್ದು ನಾನು. ಕೊಟ್ಟ ಗೌರವವನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲದೆ ಹೋಯಿತು. ಅತ್ತಿಗೆ, ಏನು ನೀನಾಡುವ ಮಾತಲ್ಲ ಇದು.
ಆದರೆ ಹ್ಮ್. ನನ್ನ ಅಣ್ಣ ನಿನ್ನ ಬಗ್ಗಾಗಿ ತಿಳಿದುಕೊಂಡದ್ದೇನು? ಏನು? ನಿನ್ನನ್ನು ಒಂದು ಮದುವೆ ಆದ ಕಾಲದಲ್ಲಿ, ಹಾ. ನಮ್ಮ ಮನೆಗೆ ಬಂದ ಕಾಲದಲ್ಲಿ ಹ್ಮ್. ಭಾಗ್ಯ ಲಕ್ಷ್ಮಿಯೇ ಬಂತು ಅಂತ ತಿಳಿದುಕೊಂಡ. ಹಾ, ಹಾ. ಆ ಸಮಯದಲ್ಲಿ ಕರೆದು ನನ್ನಲ್ಲಿ ಹೇಳಿದ, ಹಾ. ತಮ್ಮ, ಹ್ಮ್. ನಿನ್ನ ಅತ್ತಿಗೆ ಅಂದರೆ ಹ್ಮ್. ಸೀತೆಗೆ ಸಮಾನ, ಹಾ, ಹಾ. ನಾನು ರಾಮಚಂದ್ರನಿಗೆ ಸಮಾನ, ಹಾ. ನೀನು ಲಕ್ಷ್ಮಣನಿಗೆ ಸಮಾನ ಎಂಬುದಾಗಿ ನನ್ನ ಅಣ್ಣ ಹೇಳಿದ್ದು. ಹ್ಮ್. ಹಾಗೆ ಆದರ್ಶರಾಗಿ ಬಾಳೋಣ ಅಂತ ನನ್ನ ಅಣ್ಣ ಹೇಳಿದ್ದ. ಹಾ, ಹಾ. ಆದರೆ ಅವನ ಮಾತು ಇವತ್ತು ಧೂಳಿಪಟವಾಯಿತು. ಹ್ಮ್. ಅದನ್ನು ಕೆಡಿಸಿದವಳು ನೀನು ಅತ್ತಿಗೆ. ಹ್ಮ್. ಆ ಸೀತೆಯ ಬದಲಾಗಿ ಹ್ಮ್. ನೀನು ಆದದ್ದೇನು? ಏನು? ಶೂರ್ಪನಕ್ಕಿ ಆಗಿದ್ದೀಯ, ಶೂರ್ಪನಕ್ಕಿ ಆಗಿದ್ದೀಯ. ಹಾ, ಹಾ. ಆದ್ರೆ ನಿನ್ನನ್ನು ಇಷ್ಟಕ್ಕೆ ಬಿಡ್ತೇನೆ ಅಂತ ತಿಳಿದುಕೊಳ್ಳಬೇಡ. ಹಾ. ಒಂದು ಸಮಯದಲ್ಲಿ ಹಾ. ಆ ಲಕ್ಷ್ಮಣ ಹ್ಮ್. ಶೂರ್ಪನಿಕೆ ಮೂಗನ್ನೇ ಕತ್ತರಿಸಿದನಂತೆ. ಹಾ, ಹಾ. ಇವತ್ತು ನಿನಗೆ ಮಾಡುವುದು ಹಾಗೆ, ಇನ್ನು ಮೂಗನಾಲಿಗೆಯನ್ನೇ ಕತ್ತರಿಸ್ತೇನೆ ನೋಡು. ದುಡುಕು ಬೇಡವಯ್ಯ. ನಿನ್ನಣ್ಣ ರಾಮನೇ ಆಗಿದ್ದಿದ್ರೆ ಅವನ ಮಾತನ್ನು ಪಾಲಿಸುವುದಕ್ಕೆ ನೀನು ಸಿದ್ಧನಾಗಬೇಕಾಗಿತ್ತು. ಅವ ರಾಮನಾಗಲೇ ಇಲ್ಲ, ಕೇವಲ ಪರೋಪದೇಶ ಪಾಂಡಿತ್ಯ ಅದು. ಅದನ್ನೆಲ್ಲ ನೀನು ಒಪ್ಪಬೇಡ. ನಿನ್ನ ನಾನು ಬಿಡೋದಿಲ್ಲ, ಬಿಡೋದಿಲ್ಲ. ಕ್ರೂರಮಣಿ ಎಂದಲ್ಲಿ ದೇಶದ ಕಾರ್ಯ ಆಶಾವೇಶದಿಂದ ವಿಚಾರನಾರುವನ ಕಳವಳಗಳು ಜನಮುನಗೈ. ಅಬ್ಬ ಇವನ ಧೈರ್ಯವೇ ನನ್ನನ್ನು ಧಿಕ್ಕರಿಸಿ ಇಲ್ಲಿಂದ ಹೊರಟೇ ಹೋಗಿಬಿಟ್ಟನಲ್ಲ. ನಾನೆಣಿಸೋದು ಇವನ ಆರೋಗ್ಯ ಚೆನ್ನಾಗಿಲ್ಲವೇ ಅಂತ. ಯಾಕೆಂದ್ರೆ ನನ್ನಂತಹ ರೂಪಸಿ ಯೌವನವತಿ ಬಂದು ನಿನ್ನಿಂದ ದೇಹ ಸುಖ ಬೇಕು ಅಂತ ಬೇಡಿದಾಗ ಬೇಡ ಅಂತ ತಿರಸ್ಕರಿಸುವಂತ ಇವನ ಉದ್ದಟತನಕ್ಕೆ ನಾನೇನಬೇಕು ಅಂತ. ಏನೇ ಆಗ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಭಾವಿಸ್ತೇನೆ. ಇವನ ಉದ್ದಟತನಕ್ಕೆ, ಈ ಮನೆತನದ ಸರ್ವನಾಶಕ್ಕೆ ಎಲ್ಲದಕ್ಕೂ ಅನುಕೂಲವಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಅಂತ ಭಾವಿಸ್ತೇನೆ. ಆದ್ರಿಂದ ಇನ್ನು ತಡ ಮಾಡುವುದಕ್ಕಿಲ್ಲ. ಎಲ್ಲ ದೂತ ಬಾಯಿಗೆ ಎಲ್ಲ ದೂತನೇ, ಅಮ್ಮ, ನಿನ್ನಿಂದ ಅವಶ್ಯವಾಗಿ ಒಂದು ಕಾರ್ಯ ಆಗಬೇಕು. ಏನು? ಉದ್ವಿಗ್ನ ಸ್ಥಿತಿಯಲ್ಲಿದ್ದ ನನಗೆ ವಿಶೇಷವಾಗಿ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ. ಆ. ಆದ್ರಿಂದ ನೀನೀಗ ನೇರವಾಗಿ ಜಲಜಪುರಕ್ಕೆ ಹೋಗಬೇಕು. ಆ. ಅಲ್ಲಿ ನನ್ನ ಅರಸ ಯುದ್ಧಕ್ಕಾಗಿ ಸಾಗಿದವರಿದ್ದಾರೆ. ಅವರಲ್ಲಿ ಒಂದು ವಿಷಯವನ್ನು ತಿಳಿಸು. ಏನಮ್ಮ? ಮಹಾರಾಣಿ ಬಹಳಷ್ಟು ದುಃಖಿತರಾಗಿ ಬೇಸರದಲ್ಲಿದ್ದಾರೆ. ಆ. ಆದ್ದರಿಂದ ಒಂದು ದಿನದೊಳಗಾಗಿ ನೀವು ಊರಿಗೆ ಬಂದು ತಲುಪಬೇಕಂತೆ. ಆ. ಹಾಗೆ ಮಂದಿರವನ್ನು ಸೇರದೆ ಹೋದ್ರೆ ವಿಷಪಾನ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತೆ. ಆ. ಹೀಗೆ ಹೋಗಿ ಹೇಳು. ಎರಡು ಇತ್ತ ಚೇರಿ ಅರಸಂ ಜಯಭದ್ರಂ ಧರಗೊಳಿಸುವಾಯ್. ಎಲ್ಲ ಅಹಂಕಾರಿ ಜಯಭದ್ರ, ಏನಾಯಿತೋ ನಿನ್ನ ಅವಸ್ಥೆ? ಬೇಡವೆಂದು ಸಾರಿದರೂ ಕೇಳದೆ ಯುದ್ಧಕ್ಕೆ ನಿಂತೆ, ಈಗ ಮುಖ ತಗ್ಗಿಸಿ ನೆಲನೋಟಕನಾಗಿದ್ದೀಯಲ್ಲ. ಬಾಳ ಮುಂದೆ. ರುಚಿರ ಮಹಾರಾಜ, ಕ್ಷಮಿಸಬೇಕು. ಕ್ಷಮೆ? ನಾನು ಕೈ ಸೋತಿದ್ದೇನೆ ಯುದ್ಧದಲ್ಲಿ. ಆ ಬಿದ್ದವನನ್ನು ಗುದ್ದುವುದು ಧರ್ಮವೇ? ಅಲ್ಲ. ಯುದ್ಧ ಮಾಡುವುದೇ ನನ್ನ ಉದ್ದೇಶ ಆಗಿರಲಿಲ್ಲ. ಆಹಾ. ಆದ್ರೆ ಉದ್ದೇಶಕ್ಕಾಗಿ ಯುದ್ಧ ಮಾಡಿದ್ದೇನೆ. ಯಾವ ಉದ್ದೇಶವೋ? ನಿಮ್ಮ ವಿಷಯವಾಗಿ ಆ ಒಂದು ಸಂಶಯ ನನ್ನ ಮನಸ್ಸಿನಲ್ಲಿ ತಲೆದೋರಿತ್ತು. ಅದಾವುದು? ಹಿಂದೊಂದು ಕಾಲ ಆ ನನ್ನ ಅಕ್ಕನಿಗೆ ಮದುವೆ ಆಗುತ್ತೇನೆಂದು ಆಶ್ವಾಸನೆ ಕೊಟ್ಟ ನೀವು ಆ ಅವಳ ಬದುಕಿಗೆ ಮಹಾ ದೊಡ್ಡ ಅಪಚಾರ ಮಾಡಿದ್ರಲ್ಲ. ಓ, ಆ ಪಲ್ಲವಿ. ಒಂದು ದ್ವೇಷ. ಪಲ್ಲವಿಯ ಪ್ರಕರಣ. ಹೌದು. ಆ. ಯಾಕೆ ಹೀಗೆ ಮಾಡಿದ್ರಿ? ಆ. ನಿಮ್ಮಂತ ಒಬ್ಬ ಸಂಭಾವಿತನು ಇಂಥ ಕೆಲಸ ಮಾಡುವುದೇ? ಆ ಲೋಕ ಏನಂದೀತು? ಜಯಭದ್ರ, ಪ್ರಶ್ನೆಯುಕ್ತವಾದದ್ದೇ. ಹಾ. ಆದರೆ ನಾನೇ ಅದರಲ್ಲಿ ಸಂಪೂರ್ಣ ಅಪರಾಧಿ ಏನೂ ಅಲ್ಲ. ನನ್ನ ತೀರ್ಥರೂಪರ ಮಾತಿನಂತೆ ಹಾ. ನಿನ್ನಕ್ಕ ಪಲ್ಲವಿಯನ್ನು ನಾನು ತ್ಯಜಿಸಬೇಕಾದದ್ದು ಅನಿವಾರ್ಯವಾಯಿತು. ಓಹೋ. ಆದರೂ ಹಾ. ನಾನು ಗೈದದ್ದು ಪಾಪ ಎಂಬ ಮನವರಿಕೆ ನನಗೂ ಆಗುತ್ತಾ ಉಂಟು. ಹೌದಾ? ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ. ನಾನು ತಿಳಿದೇ ಮಾಡಿದ್ದು ಅಂತ ತಿಳಿಯಬೇಡ, ತಂದೆಯ ಒತ್ತಾಯಕ್ಕೆ ಹಾಗೆ ಮಾಡಬೇಕಾಯಿತು. ರುಚಿರ ಮಹಾರಾಜ, ಹ್ಮ್ ತಿಳಿದು ಮಾಡಿದ ತಪ್ಪಿಗೆ ಹ್ಮ್ ಕ್ಷಮೆ ಇಲ್ಲ, ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ. ಹಾ ಏನೇ ಇರಲಿ, ಅಪ್ಪನ ಮಾತು ಉಳಿಸುವುದು ಮಕ್ಕಳಿಗೆ ಧರ್ಮವೇ ಅದು ಅಲ್ವಾ? ಆ ನೆಲೆಯಲ್ಲೇ ನೀವು ಮುಂದುವರೆದಿದ್ದೀರಿ. ಆದ್ರೆ ಈ ವಿಷಯ ನನಗೆಲ್ಲಿ ಗೊತ್ತಿರಬೇಕು ಹೇಳಿ? ಓ, ಅದು ಗೊತ್ತಿಲ್ಲದೆ ನಾನು ದ್ವೇಷ ಸಾಧಿಸಿದ್ದೆ ವಿನಃ ನಿಮ್ಮಲ್ಲಿ ಯುದ್ಧ ಮಾಡಿದ್ರೆ ನನಗೆ ಎಷ್ಟಾಗ್ತದೆ ಏನಾಗ್ತದೆ ಅಂತ ಮೊದಲು ಗೊತ್ತಿರ್ಲಿಲ್ವೇ? ಓಹೋ,
ಹಾಗಾದ್ರೆ ಇನ್ನು ಮುಂದೆ ದ್ವೇಷ ಇಲ್ಲ. ನಿಜವಾಗಿ ಖಂಡಿತವಾಗಿಯೂ ದ್ವೇಷ ಇಲ್ಲ. ನನ್ನ ನಿನ್ನಲ್ಲಿ ಆಜೀವ ಪರ್ಯಂತ ಸ್ನೇಹವೇ. ಮೊದಲು ನಾವು ಹೇಗಿತ್ತು, ಆ, ನಿಮಗೆ ವರ್ಷಕ್ಕೆ ನಾನು ಎಷ್ಟು ಕೊಡಬೇಕು ಆ. ಅಷ್ಟನ್ನು ಕೊಟ್ಟು ಆ. ನಿಮ್ಮ ಸಾಮಂತನಾಗಿರ್ತೇನೆ. ಸುಖವಾಗಿ ಉಳಿದುಬಿಡು. ಮಾರಾದ್ರೆ ಯಾರದು? ಅರಮನೆಯ ದೂತ. ಹೌದು. ಯಾಕೆ ಬಂದೆಯೋ? ಮಾರಾದ್ರೆ ಆ. ಮಹಾರಾಣಿಯವರು ದುಃಖದಲ್ಲಿ ಮುಳುಗಿದ್ದಾರೆ. ಏನಂತೆ? ನೀವು ಒಂದು ದಿನವಾಗಿ ಒಂದು ಮುಟ್ಟಬೇಕಂತೆ, ಅಲ್ಲದಿದ್ರೆ ಅವರು ವಿಷ ಸೇರಿಸಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹೌದಾ? ಏನು ಆಶ್ಚರ್ಯ? ಓ ನನ್ನ ಪ್ರಿಯತಮೆ ಶಾರಿಕಾ, ಇಲ್ಲಿದ್ದೇನೆ. ನನ್ನ ಬರ ನಿರೀಕ್ಷೆಯಲ್ಲಿಯೇ ಇರಬೇಕಾದ ನೀನು ಆ. ಯಾಕಿದು ಕಂದಿನಾನನವನ್ನ ಹೊಂದಿ ಈ ರೀತಿ ಮಲಿನಾಂಬರವನ್ನ ಧರಿಸಿ ದುಃಖದಲ್ಲಿ ಮುಳುಗಿದ್ದೀಯ? ಏನಾಯಿತೆ ನಿನಗೆ? ಈ ಚಿಂತೆಗೆ ಕಾರಣ? ಚಿತ್ತದೊಲ್ಲವೋ ಚಿತ್ತವೆತೆಯದೋ, ಚಿತ್ತದೊಲ್ಲವೋ ಚಿತ್ತವೆತೆಯದೋ, ಬಿತ್ತರಿಸದಿರೇ ಬಿತ್ತರಿಸದಿರೇ ವಿಚಿತ್ರವಾದುದು ಚಿತ್ತಹಿಂಸೆಯೇ ತುತ್ತಳಾದೆನೋ, ಚಿತ್ತಹಿಂಸೆಯೇ ತುತ್ತಳಾದೆನೋ, ಮೃತ್ಯು ತೆರದಲ್ಲಿ ಜೋತನಿಯ ಕರೆ. ಸ್ವಾಮಿ, ಪ್ರಾಣೇಶ್ವರಿ, ನೀವು ಕೇವಲ ನನ್ನ ಗಂಡ ಅಂತ ನಾನು ತಿಳ್ಕೊಳ್ಳಿಲ್ಲ. ಆಹಾ, ನನ್ನ ವಲ್ಲಭ ಅಂತ ಭಾವಿಸಿದವಳು ನಾನು. ಹೌದೇ? ಏನು ಮಾಡೋಣ ಹೇಳಿ? ಏನು? ನನಗಿಂತಹ ಒಂದು ಸಂದಿಗ್ಧ ಸಂಕಷ್ಟ ಬಂದೊದಗಿದೆ ಅಂತ ಆ, ಯಾಕೆ ಹೇಳುವುದು? ಏನಾಗಿದೆಯೇ? ಹೇಳ್ಬೇಕು ಅಂತ ಮನಸ್ಸಿದೆ, ಆ. ಆದ್ರೆ ಹೇಳುವುದಕ್ಕೆ ಯಾಕೋ ನಾಲಿಗೆ ತಡವರಿಸ್ತಾ ಇದೆ. ಓ. ನನ್ನ ಮಾನಸಿಕವಾದಂತಹ ಚಿತ್ರಹಿಂಸೆಗೆ ಆ, ಯಾರು ಕಾರಣ, ಏನು ಕಾರಣ, ನಾನು ಹೇಗೆ ಹೇಳಿ? ಆ. ಅತಿ ಹಿತವಂತರಿಂದ ಹೀಗಾಯಿತು ಅಂತಂದ್ರೆ ಆ. ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳಿ? ಹಿತವಂತರಾದ್ರೆ? ಹಾ, ಶಾರಿಕೆ, ಸ್ವಾಮಿ. ಆ ಸಂದೇಹ ನಿನಗೆ ಬೇಕಾದ ಅಗತ್ಯವೇ ಇಲ್ಲ. ಹಾ. ನಿನ್ನನ್ನ ಈ ರೀತಿ ದುಃಖಕ್ಕೆ ಕಾರಣೀಕರ್ತರನ್ನಾಗಿಸಿದ ಯಾವ ದುಷ್ಟನೇ ಆಗಿರ್ಲಿ, ಹಾ. ಹೆಚ್ಚೇನು ನನ್ನ ತಮ್ಮ ಶುಚಿರಿನಿಂದಲೇ ಈ ರೀತಿ ಆಗಿದೆ ಅಂತಾದ್ರು ಆದ್ರೂ ಅವನು ಭಯ ಕಣ್ಣುಗಳನ್ನ ಕಿತ್ತು ಹಾ. ನಿನ್ನ ಇಚ್ಛೆಯನ್ನು ಪೂರೈಸ್ತೇನೆ. ಹೇಳು. ಹಾಗಾದ್ರೆ ಕೇವಲ ಆಡಂಬರದ ಮಾತಲ್ವಲ್ಲ ಇದು? ಅಲ್ಲ. ಈ ಮಾತನ್ನ ನಾನು ನಂಬಬಹುದೇ? ನಂಬು. ಹಾಗಾದ್ರೆ ವಿಷಯ ಹೇಳಲೇ? ಹೇಳು ಹೇಳು. ನೀವು ಹೇಳಿದ ಹಾಗೆ ಆಗಿದೆ. ಆ? ಬೇರೆ ಯಾರಿಂದಲೂ ಅಲ್ಲ, ಯಾರಿಂದ? ನಿಮ್ಮ ತಮ್ಮ ಶುಚಿರನಿಂದಲೇ. ನನ್ನ ತಮ್ಮ ಸುಚಿರನಿಂದ. ಹಾ, ಏನೇ? ಆಕಸ್ಮಿಕವಾಗಿ ಬದಗಿ ಬಂದಂತಹ ಯುದ್ಧವನ್ನು ಎದುರಿಸುವುದಕ್ಕೆ ಅಂತ ನೀವು ಇಲ್ಲಿಂದ ಹೊರಟು ಹೋದ ಮೇಲೆ ಹೌದು. ಬೇರೆ ಯಾವುದೇ ಸುಖವನ್ನು ಲಕ್ಷಿಸದೆ ಆ. ದೇವ ಮಂದಿರವನ್ನು ಸೇರಿ ಆ. ಮನಸ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ. ಒಳ್ಳೇದಾಯ್ತು. ಸ್ವಾಮಿ ದೇವರೇ, ನನ್ನ ಗಂಡನಿಗೆ ಯುದ್ಧದಲ್ಲಿ ಜಯವಾಗಲಿ ಅಂತ. ಆ ರೀತಿ ನಾನು ಪ್ರಾರ್ಥನಾ ಮಂದಿರದಲ್ಲಿರುವ ಸಂದರ್ಭ, ಆ. ಆ ಮಂದಿರಕ್ಕೆ ನಿಮ್ಮ ತಮ್ಮ ಬಂದ. ಮೇಲ್ವಿಚಾರಣೆಯನ್ನ ತಿಳಿಲಕ್ಕಾಗಿಯೇ ಬಂದದ್ದಿರ್ಬೇಕು. ಮೇಲ್ವಿಚಾರಣೆ ಅಲ್ಲ, ನನ್ನ ವಿಚಾರಣೆ ಮಾಡ್ಲಿಕ್ಕೆ ಬಂದದ್ದವನು. ಆ? ಏನು? ನನ್ನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹೌದಾ? ಮಾತ್ರ ಅಲ್ಲ, ಆ. ಅತ್ತಿಗೆಯಾದ ನನ್ನಲ್ಲಿ ತಾಯ್ತನವನ್ನು ಗುರುತಿಸಿಕೊಳ್ಳಬೇಕಾದಂತಹ ಅವನಿಗೆ ಅಂತಹ ಭಾವನೆಯೇ ಇಲ್ಲವಾಗಿತ್ತು. ಅಂದ್ರೆ ಮದಾಂಧನಾದ, ಕಾಮುಕನಾದ, ನನ್ನ ಮೈ ಮೇಲೆ ಕೈ ಹಾಕಿದ, ನನ್ನನ್ನು ಚುಂಬಿಸುವುದಕ್ಕೆ ಬಂದ, ನನ್ನ ಶೀಲಹರಣ ಮಾಡಿದ. ಶಾಕಿನಿ ಬಲಗ ಗೌತರವಾಯ್ ಶಾರಿಕೆ, ಸಾಕು ನಿಲ್ಲಿಸು. ಅಯ್ಯೋ. ಇಂತಹ ಹೇಯವಾದ ಮಾತುಗಳನ್ನು ಸರ್ವತ್ರ
ಅಂತ ಕೇಳಲಾರೆ. ನಿಮ್ಮ ತಮ್ಮ ಮಾಡಬಹುದು, ನಾನು ಹೇಳ್ಬಾರ್ದು ಅಷ್ಟೇ. ಆ ದುಷ್ಟನಿಂದ ಇಂತಹ ಅನಾಚಾರ ನಡೆದದ್ದಿದ್ದರೆ ಅವ ಶಿಕ್ಷೆಗೆ ಅರ್ಹನೆ. ಎಲ್ಲಿ ಎಳತಂದಿ? ನೀಚ ಅಧಮ. ಅಣ್ಣನಿಲ್ಲದ ಸಮಯದಲ್ಲಿ ಅತ್ತಿಗೆ ಅಂಗಸುಖವನ್ನು ಹೊಂದುವುದಕ್ಕೆ ಮುಂದಾದೆಯ ಪಾಪಿ. ನೀನೊಬ್ಬ ಗೋಮುಖ ವ್ಯಾಘ್ರ ಅನ್ನುವುದು ನನಗರ್ಥವಾಯಿತು. ನಿನ್ನಂತವ ಬದುಕಲೇಬಾರದು. ಕಟುಕರು ಬನ್ನಿ, ಇವನ ಕೈಕಾಲು ಕಟ್ಟಿ ಉಭಯ ಕಣ್ಣುಗಳು ನಿರ್ದಯನಾಗಿ ಬಿಟ್ಟೆಯ. ಪೂರ್ವಾಪರ ಯೋಚಿಸದೆ, ಸತ್ಯ ಏನೆಂಬುದನ್ನು ತಿಳಿಯದೆ ಅಣ್ಣ ನನ್ನ ಪಾಲಿಗೆ ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿಯಲ್ಲ. ನಿನಗೆ ಮನಸ್ಸಿದ್ದರೆ ಶಿಕ್ಷೆಯನ್ನು ಕೊಡಬಹುದಿತ್ತು, ವಿಚಾರಿಸಿ ಆಮೇಲೆ ಏನು ಅಂತ ನಿರ್ಧಾರ ಮಾಡಬಹುದಿತ್ತು. ಅಣ್ಣ, ನಾನು ಮಾತನಾಡುವ ಮುನ್ನವೇ, ನನ್ನಲ್ಲಿ ಕೇಳುವ ಮುನ್ನವೇ ಕಣ್ಣನ್ನೇ ಕೀಳಿಸಿ ಬಿಟ್ಟಿಯಲ್ಲ. ನನ್ನ ಈ ಕಣ್ಣನ್ನು ಕೀಳಿಸುವ ಮೊದಲು ಕಟ್ಟಿಗೆಲ್ಲ ಕಂಠವನ್ನೇ ಕತ್ತರಿಸಬಹುದಿತ್ತು. ಆದರೆ ಇರುವ 2 ಕಣ್ಣನ್ನೂ ಕೀಳಿಸಿ ಬಿಟ್ಟಿಯಲ್ಲ. ಈಗಾಗಲೇ ಏನೇನೋ ಕನಸು ಕಂಡಿದ್ದೆ ನಾನು. ನಮ್ಮ ಸಂಸಾರ ಬಾಳಿ ಬೆಳಗಬಹುದೆಂಬಂತ ಯೋಚನೆಯಲ್ಲಿದ್ದೆ. ಆದರೆ ಈ ಹೊತ್ತಿಗೆ ಎಲ್ಲವನ್ನೂ ಕೆಡಿಸಿ ಬಿಟ್ಟಳು. ಅಣ್ಣ, ಇವಳೊಬ್ಬಳು ಒಳ್ಳೆಯವಳಂತ ಭಾವಿಸಬೇಡ. ಇವಳೊಬ್ಬಳು ಕಾಮಕಿ, ಕೆಟ್ಟ ಕಾಮಕಿ. ಅಣ್ಣ, ನಮ್ಮ ಈ ಸಂಸಾರವನ್ನು ಬೆಳಗುವುದಕ್ಕಾಗಿ ಬಂದವಳು ಇವಳಲ್ಲ. ನಮ್ಮ ಕುಲದ ಉದ್ಧಾರಕ್ಕಾಗಿ ಬಂದವಳು ಇವಳಲ್ಲ. ನಮ್ಮ ಕುಲವನ್ನೇ ಕ್ಷಯ ಮಾಡುವುದಕ್ಕೆ ಬಂದವಳು. ಅಣ್ಣ, ನಾನಂತೂ ಸಾಯುವ ಸಮಯ. ಆದ್ರೆ ಮುಂದೆ ಈ ನಮ್ಮ ರಾಜ್ಯದವರು ಅಲ್ಲ, ನಿನ್ನ ಸಂಸಾರ ಆದ್ರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೇನೆ ಕೊನೆಯ ಕಾಲದಲ್ಲಿ. ಅಣ್ಣ, ಅವಳ ಬಗ್ಗೆ ಮಾತ್ರ ಒಳ್ಳೆಯ ಭಾವನೆ ಇಟ್ಟುಕೊಳ್ಳಬೇಡ. ಇವಳೊಬ್ಬಳು ಕಾಮುಕಿ ಕಾಮುಕಿ ಕಾಮುಕಿ. ಸ್ವಾಮಿ, ಒಂದು ಗಾದೆ ಮಾತುಂಟು, ಏನು? ತಾನು ಕೆಟ್ಟ ಕೋತಿ ವನವನ್ನು ಕೆಡಿಸಿತು ಅಂತ. ಹಾಗಾಯ್ತು. ಇವ ಹೇಗೂ ಹಾಳಾದ, ನಾವು ಒಳ್ಳೆ ರೀತಿ ಇದ್ದೇವೆ ನೋಡಿ. ನಮ್ಮೊಳಗೆ ಹೇಗಾದ್ರೂ ಒಂದು ವಿಷ ಬೀಜವನ್ನು ಬಿತ್ತಿ ಹೋಗೋಣ ಅಂತ ಪ್ರಯತ್ನಿಸ್ತಾನೆ. ಅವನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ಯಾರಲ್ಲಿ ಕಟುಕರು ಎಳೆದೊಯ್ಯಿ ಅಣ್ಣ! ಕೊಲ್ಲಿಸಿದ ಬಳಿ ಕುಳಿಯ ನೀವು ಅಬ್ಬ, ಈಗ ಸಮಾಧಾನ ಆಯ್ತು. ಏ ಮದಾಂಧ, ಕಾಮುಕ, ದುಷ್ಟ, ಧೂರ್ತ, ನೀಚ, ಅಧಮ, ಚಾಂಡಾಳ, ಯಾರು ಗಾಬರಿ ಆಗಬೇಡಿ. ಏನು ಏನಾಯ್ತೆ ನಿನಗೆ ಈ ಅವಸ್ಥೆ? ನನಗೇನು ಆಗ್ಲಿಲ್ಲ, ನಾನು ಸರಿಯೇ ಇದ್ದೇನೆ. ನನ್ನನ್ನು ಸರಿ ಮಾಡ್ಲಿಕ್ಕೆ ನಾನು ಇಷ್ಟು ಪ್ರಯತ್ನ ಪಟ್ಟದ್ದೀಗ. ನನ್ನನ್ನು ಸರಿ ಮಾಡ್ಲಿಕ್ಕೆ? ಹೌದು.
ಯಾಕೆ ಹೀಗಾದವರೆಲ್ಲ ಹೆಚ್ಚು ಮಾತಾಡಬಾರದು. ಏನು? ಯಾರೋ ಒಂದು ಸ್ವಲ್ಪ ಕಬ್ಬಿಣ ತನ್ನಿ ಇಲ್ಲಿ. ಯಾಕೆ? ಸ್ವಲ್ಪ ನಿನ್ನನ್ನು ಸ್ಪರ್ಶಿಸಿದ್ರೆ ಕಡಿಮೆ ಆಗಬಹುದು ಅಂತ. ಅಂತಹ ರೋಗ ಏನು ನನ್ನನ್ನು ಬಾಧಿಸಿದ್ದಲ್ಲ. ಮತ್ತೆ ಯಾಕೆ ಹೀಗೆ ನಿನಗೆ ಹಿಡಿದ ಆ ರೋಗ ಉಂಟಲ್ಲ, ಅದನ್ನು ಗುಣಪಡಿಸಬೇಕು. ನನಗೆ ರೋಗ? ಯಾಕೆಂದ್ರೆ ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವದ ನೀನು ಯಾರ ಬಲಿದಾನವೂ ಆದ್ರೂ ಅಡ್ಡಿ ಇಲ್ಲ, ತಾನು ಮಾತ್ರ ಸುಖವಾಗಿ ಬದುಕಬೇಕೆನ್ನುವಂತಹ ದುಸ್ವಾರ್ಥಿ ನೀನು. ಆದ್ದರಿಂದಲೇ ಈ ಮನೆಗೆ ನಾನು ನಿನ್ನ ಸತಿಯಾಗಿ ಬರುವುದಕ್ಕೆ ಕಾರಣವಾಯಿತು. ಯಾಕೆ? ನನ್ನ ಅಕ್ಕ ಪಲ್ಲವಿಯ ಪ್ರಕರಣ ಮತ್ತೊಮ್ಮೆ ನೆನಪಿಸಿಕೋ. ಪಲ್ಲವಿ? ಈಗ ನಿನಗೆ ವಿಷಯ ಗೊತ್ತಿರುವುದಕ್ಕಿಲ್ಲ. ನಿನ್ನ ಮಗುವಿನನ್ನು ಕೊಲ್ಲಿಸಿದವಳು ನಾನು. ನಿಷ್ಕಾರಣವಾಗಿ ನಿನ್ನ ತಮ್ಮನ ಮೇಲೆ ಅಪವಾದವನ್ನು ಹೇಳಿ ಅವನ ಕಣ್ಣು ತೆಗೆಸುವುದಕ್ಕೆ ಕಾರಣ ನಾನು. ಅಬ್ಬಾ! ನಿನ್ನ ವಂಶ ವೃಕ್ಷವನ್ನೇ ಆಳಿಸುವುದಕ್ಕೆ ನಾನು ಪ್ರಯತ್ನಿಸುತ್ತಿರುವವಳು. ಎಲ್ಲಾ ಭ್ರಷ್ಟೆ! ಏನು ಈ ರೀತಿ ನಮ್ಮ ಕುಲವನ್ನೇ ಸಂಹಾರ ಮಾಡುವ ದುರ್ಭಾವನೆಗೆ ತುತ್ತಾಗಿ ಅನರ್ಥ ಮಾಡಿದೀಯಾ? ನಿಜವಾಗಿಯೂ ನೀನು ನನ್ನ ಪ್ರಿಯ ಪತ್ನಿಯಲ್ಲ, ನನ್ನ ಕುಲ ಕುಠಾರಿಣಿ ನೀನು. ಅಯ್ಯೋ ಓ ಶಾರ್ಮಿಲಾ, ಎಂತಹ ಕೆಲಸ ಮಾಡಿದೆ! ಏನಾಯ್ತು? ಇಷ್ಟು ಬೇಗ ಇವನನ್ನು ಸಾಯಲಿಕ್ಕೆ ಬಿಟ್ಟದ್ದಾಗಲಿಲ್ಲ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಬಹುಕಾಲ ಸೆರೆಮನೆಯಲ್ಲಿದ್ದು ಕಣ್ಣೀರು ಮಿಡಿದು ಕ್ಷಣ ಕ್ಷಣ ಅಂಗುಲ ಅಂಗುಲ ಎಣ್ಣಿ ಕಣ್ಣೀರಿಳಿಸಿ ಮರಣವನ್ನು ಹೊಂದಬೇಕು ಇವನು ಅಂತ ಭಾವಿಸಿಕೊಂಡದ್ದಿದ್ರೆ ಅಷ್ಟು ಬೇಗ ಅವನನ್ನು ಸಾವನ್ನಪ್ಪುವಂತೆ ಮಾಡಿಬಿಟ್ಟಿಯಲ್ಲ. ನಿನಗೆ ಯಾರೀ ಅಪ್ಪಣೆ ಕೊಟ್ಟವರು? ಇಷ್ಟು ಅಧಿಕಾರ ನಿನಗೇನಯ್ಯ? ಶಾರಿಕಾ, ಏನು ಏನ್ ಹೇಳಿದೆ? ನನ್ನ ದಾಸನಾದಂತಹ ನೀನು ನಾನು ಹೇಳಿದಷ್ಟನ್ನೇ ಮಾಡುವುದು ಬಿಟ್ಟು ಈ ಅಧಿಕ ಪ್ರಸಂಗ ನಿನಗೆ ಯಾಕೆ ಬೇಕಿತ್ತು? ಕೇವಲ ನೀನು ಹೇಳಿದಾಗ ಕೇಳಲಿಕ್ಕೆ ಬಂದವ ನಾನಲ್ಲ. ನನ್ನ ಸ್ವಾರ್ಥ ಮತ್ತೊಂದಿದೆ. ಆ ಸಂಬಂಧವಾಗಿ ಇವನನ್ನ ಮೊದಲೇ ಮುಗಿಸಿದ್ದೇನೆ. ಅಂದ್ರೆ ನಿಮಗೆಲ್ಲ ತಕ್ಕ ಪ್ರಾಚಿತ್ಯವನ್ನ ಮಾಡುವುದಕ್ಕೆ, ತಕ್ಕ ಆತ್ಮ ಮದ್ದನ್ನು ಅರಿಯುವುದಕ್ಕೆ ಬಂದವ ನಾನು. ಏನಂದೆ? ನಿನಗೇನು ತಲೆ ಕೆಟ್ಟಿಲ್ಲವಲ್ಲ? ಯಾರಿಗೆ? ನಿನಗೆ. ಮುಗಿಯಿತಲ್ಲ, ನನ್ನ ಕೆಲಸ ಇಲ್ಲಿಗೆ ಮುಗಿಯಿತು. ಇನ್ನೇನು ಮಾಡಲಿ? ಜಯಭದ್ರ ಫಲಿತ ಸಂಪದವೆಂಬ ವಶಪಿತನ ಆಸೆ ಫಲಿಸಿತಲ. ಹೇಗೆ? ಸಂತೋಷ ಆಯ್ತು. ಆಯ್ತಾ? ಹೇಗೆ ನಮ್ಮ ನಟನೆ? ಎಂತಹ ನಟನೆ ಅಯ್ಯ! ಎಂಥ ಚಮತ್ಕಾರ ನಡೆಯಿತು! ನಟ ಶೇಖರನ ಅಜ್ಜ ನೀನಂದ್ರೂ ತಪ್ಪಲ್ಲ. ಆ ರೀತಿಯಲ್ಲಿ ಅಭಿನಯಿಸಿದ್ಯ. ನಾನು ನೀನು ಯುದ್ಧ ಮಾಡಿಕೊಂಡದ್ದು ಇದು ಕೇವಲ ದ್ವೇಷದಿಂದ ಅಲ್ಲ, ನಟನೆ. ನೋಡುವವರ ಕಣ್ಣಿಗೆ ಮಣ್ಣೆರಚುವುದಕ್ಕೆ. ಆ ಮೋಸ. ನಾಳೆ ಅಪವಾದಗಾರರು ನಾವಾಗಿ ನಿಲ್ಲಬಾರದು ಸಮಾಜದ ಮುಂದಂಬ ಈ ಒಂದೇ ಒಂದು ತೀರ್ಮಾನಕ್ಕೆ ನಡೆದ ಯುದ್ಧ ಇದು. ಹೌದು. ಇದರ ಒಳಗಿನ ಗುಟ್ಟು ನಮಗೆ ಗೊತ್ತು. ಶಾರ್ಮಿಲಾ, ನಿನ್ನ ಅಭಿನಯ ಪೂರ್ಣ, ಸರ್ವ ಕಾರ್ಯವೂ ಸಾಧಿಸಿದೆ. ಇಲ್ಲಿ ನೆರವೇರಿತಲ್ಲ. ನಾನು ನನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದೆ, ಅವರ ಇದರಲ್ಲಿ ಭಾಷೆ ಮಾಡಿದ್ದೆ, ರುಚಿರನ ಸರ್ವನಾಶಕ್ಕೆ ಕಾರಣನಾಗ್ತೇನೆ ಅಂತ. ಈಗ ಹೇಗೆ? ಆಯ್ತಲ್ಲ, ಮುಗಿತಲ್ಲ. ಅಲ್ಲಿಯ ಸಕಲ ಸಂಪದಗಳು ನಮ್ಮದ್ದಾಯಿತು. ಆದ್ರೆ ಶಾರ್ಮಿಲಾ, ಆ ನನ್ನ ತಂಗಿಯಲ್ಲಿ ಅವಳೆಲ್ಲಿ ಹೋದ್ಲು? ಶಾರಿಕೆ ಕರ ಮುಗಿದು ನಿಮ್ಮನುಜೆ ರಮಣನ ಇರಿದು, ನಿಮ್ಮನುಜೆ ರಮಣನ ಇರಿದು ತನ್ನ ಸುತೊರೆದಳು. ನಿನ್ನ ತಂಗಿ ಏನಾದಳು? ಹೌದು. ಏನ್ ಕೇಳ್ತೀಯ? ಏನು? ಎಲ್ಲ ನಡೆದು ಹೋಯಿತು. ಎಲ್ಲ ಘಟನೆ ಮುಗಿದು ಹೋಯಿತು. ಅಂದ್ರೆ ಆ ರುಚಿ ನನ್ನ ಇರಿದು
ಆಮೇಲೆ ಅವಳು ಸತ್ತಳು. ಏನು? ಅವಳು ಸತ್ತಳು. ನನ್ನ ತಂಗಿ ಇಲ್ಲ ಇನ್ನಿಲ್ಲ. ಗಂಡನನ್ನು ಕೊಂದ ಮೇಲೆ ಹಾ ಅವ ಸತ್ತ ಮೇಲೆ ತಾನು ಬದುಕಬಾರದು ಎಂಬ ಈ ಕಾರಣಕ್ಕಾಗಿ ಹಾ. ತಾನು ಇರಿದುಕೊಂಡು ಸತ್ತಳು. ಸತ್ತಳೆ. ಅಯ್ಯೋ ಶಾರ್ಬಿಲ, ಹಾ ಯಾವುದಾಗಬಾರದಿತ್ತು ಹಾ. ಅದೇ ಆಗಿ ಹೋಯ್ತು. ಹಾ. ಅವಳು ಸಾಯಬಾರದಿತ್ತು. ಹಾ ಅವಳ ಸಾವು ನಮ್ಮ ಉದ್ದೇಶ ಆಗಿರ್ಲಿಲ್ಲ. ಹಾ. ಯಾಕಂದ್ರೆ ನಮ್ಮ ಕಾರ್ಯಕ್ಕೆ ಸಾಕಷ್ಟು ಸಹಕಾರ ನೀಡಿದವಳು. ಹ್ಮ್. ಅವಳಿಂದಾಗಿ ಅದೆಷ್ಟೋ ಕಾರ್ಯ ನಮಗೆ ಲಾಭ ಆಗಿದೆ. ಹ್ಮ್. ಏನ್ ಮಾಡೋಣ ಹೇಳು. ಹ್ಮ್. ಅವಳ ವಿಷಯವಾಗಿ ಹ್ಮ್. ದುಃಖಿಸಿದರೆ ಹ್ಮ್. ಸತ್ತ ಮತ್ತವಳನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ? ಇಲ್ಲ. ಇಲ್ಲವಲ್ಲ. ಹಾ. ಆದದ್ದಂತೂ ಆಗಿ ಹೋಯ್ತು. ಹಾ. ಅದನ್ನು ಬಿಡೋಣ. ಹಾ. ಎಣಿಸಿ ನಮ್ಮ ಆರೋಗ್ಯ ಯಾಕೆ ಹಾಳು ಮಾಡಿಕೊಳ್ಬೇಕು? ಹಾ. ಆದ್ರೆ ಒಂದು ಸಂಗತಿ, ಏನು? ಶಾರ್ಬಿಲ, ಹಾ? ಆ 6 ಬೆರಳಿನ ಹಾ. ಹೆಣ್ಣು ಶಿಶುವೊಂದಿತ್ತಲ್ಲ, ಹಾ. ಆ ರುಚಿರನ ಮಗಳು, ಹಾ. ಅದೆಲ್ಲಿ? ಅದು ಇಲ್ಲ. ಹಾ? ಆ ಮಗುವಿನ ಕಥೆಯು ಮುಗಿದು ಹೋಗಿದೆ. ಹೌದಾ? ಮೊದಲೇ ಮುಗಿಸಿದ್ದೇವೆ. ಹೌದಾ? ಹೌದು. ಮಡದಿ ರತ್ನಗಂಧಿ ವಲ್ಲಭ ಹೇಗೆ ಸ್ವಾಮಿ ಏನನ್ನು ಯೋಚಿಸಿದ್ದೇನೋ? ಸ್ವಾಮಿಗೆ ಅನುದಿನ ಕನಸು ಕಾಣುತ್ತಾನಿದೆ ಅನುದಿನ ಇಂದಿಗೆ ನನಸಾಯ್ತು ಶಬರನಿಂದ ಇಂದಿಗೆ ನನಸಾಯ್ತು ಶಬರನಿಂದ ಇನಿಯ ನಿಮ್ಮಯ ಯುಕ್ತಿಯನು ಹೊಗಳುವುದೆಂತೋ ಇನಿಯ ನಿಮ್ಮಯ ಯುಕ್ತಿಯನು ಹೊಗಳುವುದೆಂತೋ ವನಜಾಕ್ಷಿ ಎಲ್ಲಿರಳು ವನಜಾಕ್ಷಿ ಎಲ್ಲಿರಳು ಇನಿಯ ನಿಮ್ಮಯ ಯುಕ್ತಿಯನು ಹೊಗಳುವುದೆಂತೋ ವನಜಾಕ್ಷಿ ಎಲ್ಲಿರಳು ಸ್ವಾಮಿ ಆಗ್ಲಿ ಬಹಳ ದಿನದಿಂದ ನಮ್ಮ ಕನಸು ಅದೇ ಆಗಿತ್ತು. ಈ ಚೈತ್ಯ ದೇಶದ ರಾಜ್ಯದಲ್ಲಿ ಹಾ. ಪಟ್ಟವನ್ನೇರ್ಬೇಕೆನ್ನುವಂತಹ ಕನಸು ಇಂದಿಗೆ ನನಸಾಯಿತು. ಹಾ. ನಿಮ್ಮ ಯುಕ್ತಿ ಜೊತೆಗೆ ಶಾರ್ಬಿಲನ ಸಹಾಯದಿಂದಾಗಿ ಹಾ. ಈ ನಮ್ಮ ಆಸೆ ಇಂದು ನೆರವೇರಿತು. ಧಾರಾಳವಾಗಿ. ಆದ್ರೆ ಏನು ಮಾಡೋಣ? ಏನು? ಈ ಕಾರ್ಯದ ತನ್ನ ಮಧ್ಯೆ ಅತ್ತಿಗೆ ನಮ್ಮಿಂದ ದೂರ ಹೊರಟೇ ಹೋದಳು. ಈ ಸಂತೋಷದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಕೆ ಇಲ್ಲ. ಆಕೆ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಹಾ. ಸಂಭ್ರಮದಿಂದ ಇರೋಣ. ರತ್ನಗಂಧಿ, ಸ್ವಾಮಿ ಕಳೆದ ಪ್ರಕರಣವನ್ನು ನಾವು ಆದಷ್ಟು ಮರೆಯುವುದಕ್ಕೆ ಪ್ರಯತ್ನಿಸೋಣ. ಸತ್ತ ಶಾರಿಕೆ ವಿಷಯವಾಗಿ ಆ. ನಾವು ದುಃಖಿಸಿದರೆ ಮತ್ತವಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆಯೇ ಹೇಳು? ಸಾಧ್ಯ ಉಂಟು ಹೇಳಿ. ಸತ್ತವರಿಗಾಗಿ ಅತ್ತವರು ಈ ಪ್ರಪಂಚದಿಂದ ದೂರ ಆಗಲಾರರೆ ಆ ನಮಗೇನಾದ್ರೂ ಉಳಿಯುವುದಕ್ಕೆ ಅವಕಾಶ ಉಂಟ? ಛೇ ಅದನ್ನು ಮರೆತು ಮುಂದೆ ಬರಲಿರುವಂತ ಶುಭ ದಿನವನ್ನು ನಾವು ನಿರೀಕ್ಷಿಸುತ್ತಿರೋಣ. ಆದೀತು. ಪುರೋಹಿತರು ಹೇಳಿದ್ದಾರೆ, ಬರುವ ಹುಣ್ಣಿಮೆಗೆ ಆ. ಈ ಸಿಂಹಾಸನ ಏರುವುದಕ್ಕೆ ಯೋಗ್ಯ ಮುಹೂರ್ತ ಇದೆ ಎಂದು. ಓಹೋ. ಆದ್ದರಿಂದ ಅದನ್ನೇ ನಾವು ನಿರೀಕ್ಷಿಸುತ್ತಿರೋಣ. ಆದೀತು. ಈ ಜಯನಾದ ಬರುಜಿರನು ತಳೆದ ಪಿಶಾಚಿಯ ರೂಪವನ್ನು ಈ ಜಯನಾದ ಬರುಜಿರನು ತಳೆದ ಪಿಶಾಚಿಯ ರೂಪವನ್ನು ರುಚಿರನು ತಳೆದ ಪಿಶಾಚಿಯ 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 ರೂಪವನು ತಾಚರಿಸುತ್ತ ಪುರ ಗಡಿಯೊಳು ಚಾರರ ಪೇಚಾಡಿಸುತ್ತವನು ತಾಚರಿಸುವ ಪುರಗಡಿಯಳು ಆಚರಿಸುತ್ತ ಪುರಗಡಿಯಳು ಚಾರರ ಪೇಚಾಡಿಸುತ್ತವನು ಚರರಂ ಪೇಚಾಡಿಸುತ್ತವನು ಈ ಜಯಲಾನು ರುಚಿರನು
ಶುಭ ದಿನ ಅಂತ ಆ. ಎಲ್ಲ ಸಿದ್ಧತೆಯಿಂದ ಆ. ಸಿಂಹಾಸನ ಏರುವುದಕ್ಕೆ ನಾವು ಮುಂದಾದವರು ಆ. ಈ ಅನಿಷ್ಟ ಈ ಹೊತ್ತಿನಲ್ಲಿ ಬಂತಲ್ಲ. ಮಹಾರಾಜ ಹೆದರಬೇಕಾದಿಲ್ಲ. ಮತ್ತೆ ಭೂತ ಪ್ರೇತಕ್ಕಾಗಿ ಅಂಜಿಕೆಯೇ? ಹೌದು, ನಾವು ಭೂತ ಪ್ರೇತ ಪಿಶಾಚಿ ಎಲ್ಲವನ್ನೂ ಬಲ್ಲೆವು. ಆ? ನಾವು ಕಾಡಿನಲ್ಲಿದ್ದವರು. ಅದರ ಉಚ್ಚಾಟನೆಗಾಗಿ ನಾನೇ ಪ್ರಯತ್ನ ಮಾಡ್ತೇನೆ, ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಪ್ರಯತ್ನ ಮಾಡು. ಇತ್ತ ಮುನಿಪ ಸೋತ ಶಿಷ್ಯರ ಮೊತ್ತದೊಡನೆ ವಿರಾಜಿಸುತ್ತಲೇ ಚಿತ್ತ ಶಾಂತಿಯುಳಿದ ಒಂದಿನ ಚಿತ್ತ ಶಾಂತಿಯುಳಿದ ಒಂದಿನ ಸತ್ಯಯುತನೋ ದುರ್ಲಭ ಮಾನುಷೋ ದೇಹೋ ದೇಹಂಚ ಕ್ಷಣ ಭಂಗುರಂ. ಆರ್ಯೋಕ್ತಿ ಹಾಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನಕ್ಕೆ ರೂಪ ರೇಷೆ ಗುರಿಯನ್ನಿಟ್ಟುಕೊಳ್ಳದೆ ಹೋದ್ರೆ ಪ್ರಯೋಜನವೇ ಇಲ್ಲ. ಸಾಧಿಸಲಾಗದಿದ್ದಲ್ಲಿ ಅಪರಾಧಿ ಏನೂ ಅಲ್ಲ. ಹಾಗೆಯೇ ಮಹರ್ಷಿಯಾದಂತಹ ನಾನು ಬಹುಕಾಲದಿಂದ ಇಲ್ಲಿದ್ದು ಎಷ್ಟೋ ಮಂದಿ ಅರಸು ಮಕ್ಕಳಿಗೆ ಸಾಕಷ್ಟು ವಿದ್ಯೋಪದೇಶ ಮಾಡಿದ್ದುಂಟು. ಮನುಷ್ಯ ತನಗೆ ನಷ್ಟವಾಗದೆ ಮತ್ತೊಬ್ಬರಿಗೆ ಕೊಡಬಹುದಾದದ್ದು ಅಂದ್ರೆ ವಿದ್ಯೆ ಮಾತ್ರ. ಅದರ ಬಗ್ಗೆ ನಾವೇ ಯಾಕೆ ಸ್ವಾರ್ಥತ್ವ ತಾಳಬೇಕು? ಆದ್ರಿಂದಲೇ ನಿಸ್ವಾರ್ಥ ಮನೋಭಾವದಿಂದ ಬಹಳಷ್ಟು ಮಂದಿಗಳಿಗೆ ನಾನು ಕಲಿಸಿಕೊಟ್ಟುದಿದೆ. ಕೆಲವು ಕಾಲದಿಂದ ಘನೋದ್ದೇಶವನ್ನಿಟ್ಟುಕೊಂಡು ಒಬ್ಬಳು ಹೆಣ್ಮಗಳನ್ನು ಇಲ್ಲಿರಿಸಿಕೊಂಡು ಅವಳಿಗೆ ವಿದ್ಯೆ ಕಲಿಸ್ತಾ ಇದ್ದೇನೆ. ಆದರೆ ಅವಳಾದರೂ ಕೂಡ ಅಷ್ಟೇ ನಯ ವಿನಯ ಸಜ್ಜನಿಕೆ ಸೌಜನ್ಯದ ಸಾಕಾರ ಮೂರ್ತಿಯಾಗಿ ನನ್ನೊಂದಿಗಿದ್ದಾಳೆ. ಆ ಬಾಲಿಕೆಯನ್ನು ಕಂಡಾಗ ಮನಸ್ಸಿಗೆ ಅತ್ಯಾನಂದವಾಗ್ತಾ ಇದೆ. ಯಾರದು? ಗುರುಗಳೇ, ನಾವು ಓಹೋ, ಕಾಂಚನಶ್ರೀ. ವಂದಿಸಿಕೊಂಡೆ ಸ್ವಾಮಿ. ಏಳಮ್ಮ, ಶುಭಂ ಅಸ್ತು. ಪೂಜ್ಯರೇ, ಏನ್ ಬಂದೆ? ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಲಿ. ಕೇಳೋಣ. ಚಿತ್ತವೀಸು ಚಿತ್ತವೀಸು ಮುನಿರಾಯ ದಯೆಯಲಿ ಚಿತ್ತವೀಸು ಮುನಿರಾಯ ದಯೆಯಲಿ ಚಿತ್ತ ಎಡಸುತ್ತಲಿರುವುದು ಎನ್ನಯ ಚಿತ್ತ ಎಡಸುತ್ತಲಿರುವುದು ಕಾರಣದಂತ ಬೇಟೆಯನ್ನು ಆಜ್ಞೆಯಾಗಿ ಕುಂಟಳು ಗುರುಗಳೇ, ಕುಮಾರಿ. ಗುರುಮಠವನ್ನು ಸೇರಿದ ಕ್ಷಣದಲ್ಲಿ ಹಾ. ಎಲ್ಲವರು ವಿದ್ಯಾವಂತರಾಗುವುದಿಲ್ಲ. ಹ್ಮ್. ವಿದ್ಯಾವಂತರಾಗಬೇಕಾದ್ರೆ ವಿದ್ಯೆಯಲ್ಲಿ ಆಸಕ್ತಿ ಇರಬೇಕಾಗುತ್ತದೆ. ಓಹೋ. ಗುರುಗಳಲ್ಲಿ ಭಕ್ತಿ ಇರಬೇಕಾಗುತ್ತದೆ. ಹಾ. ನಿಮಗೆ ವಿಧೇಯಳಾಗಿ ವಿನೀತಳಾಗಿ ಹ್ಮ್. ನಾನು ಸರ್ವವಿದ್ಯೆಯನ್ನೂ ಕಲಿತೆ. ಹ್ಮ್. ಮೊನ್ನೆಯಷ್ಟೇ ನೀವೇ ಹೇಳಿದ್ರಿ ಹಾ. ನೀನು ಧನುರ್ವಿದ್ಯೆಯಲ್ಲಿ ಪರಿಣಿತಳು ಎಂದು. ಹ್ಮ್. ಗುರುಗಳೇ, ಏನು? ಈಗ ಒಂದು ಆಸೆ ನನಗೆ. ಹಾ ಹಾ. ನೋಡಿದಿರಾ ಚೆನ್ನಾಗಿ? ಅಂದ್ರೆ? ಆಯುಧವನ್ನು ಧರಿಸಿ ಹ್ಮ್. ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಬಿಗಿದು ಕಟ್ಟಿ ಹಾ. ಆಯುಧಗಳನ್ನೆಲ್ಲ ಸಂಗ್ರಹಿಸಿಕೊಂಡು ನಾನು ಈ ಕಡೆ ಹೊರಟು ಬಂದೆ. ಯಾಕೆ ಗೊತ್ತಿ? ಗೊತ್ತಿಲ್ಲ. ನನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶಿಸಬೇಕೆನ್ನುವಂತಹ ಅತಿಯಾದ ಆಸೆ. ಅದಕ್ಕೆ ಮೃಗಬೇಟೆಗೆ ಹೋಗೋಣವೆಂದು ಈ ಕಡೆಗೆ ಹೊರಟು ಬಂದೆ. ನೀವು ಆಶೀರ್ವದಿಸಿ ನನ್ನನ್ನು ಸಂತೋಷದಿಂದ ಕಳುಹಿಕೊಡ್ಬೇಕು. ಕುಮಾರಿ, ಸ್ವಾಮಿ, ನಿನ್ನ ಉದ್ದೇಶಕ್ಕೆ ನಾನು ನಿರಾಶೆ ಉಂಟು ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ. ಆದ್ರೂ ಹೆಣ್ಣಾದ್ರೆ ನೀನು ಒಬ್ಬಳೇ ಹೋಗೋದು ಬೇಡ. ಇದೋ ಈ ಸಿಂಧೂರನನ್ನು ಜೊತೆಗೂಡಿಕೊಂಡು ನೀನು ಹೋಗಿ ಬಾ. ಗುರುಗಳೇ, ಸಿಂಧೂರ, ನಮೋ ನಮಃ. ಹೇಳಪ್ಪ, ಶ್ರೇಯಸ್ಸಾಗ್ಲಿ. ಏನು? ಕಾಂಚನ ಶ್ರೀ ಜೊತೆಯಲ್ಲಿ ಹೀಗೆ ನೀನು ಹೊರಟು ಹೋಗಿ ಬರಬೇಕು. ಆಯುಧಪಾಣಿಯಾಗಿಯೇ ಹೋಗು. ಆಗಲಿ. ನಿರಾಯುಧನಾಗಿರಬೇಡ. ಆದೀತು. ಕಾಂಚನಶ್ರೀ, ಸಿಂಧೂರ, ಹೇಳು, ಹೋಗೋಣ. ಹೋಗೋಣ.